ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನಿದ್ದೀನಿ ರಾಮನಗರದಲ್ಲಿ. ಆ್ಯಂಡ್ ನಮ್ಮ ಮುಖ ಎಲ್ಲ ಸ್ವಲ್ಪ ಸ್ಮೆಲ್ ಆಗಿರೋ ಥರ ಅನ್ನಿಸ್ತಿದೆ. ಐ ಡೋಂಟ್ ನೋ ವೈ. ರಾತ್ರಿ ನಿದ್ದೆ ಆಗಿಲ್ಲ. ಐ ಕೇಮ್ ಫ್ರಮ್ ಮೈ ನೇಟಿವ್ ಆ್ಯಂಡ್ ನಾವ್ ಐ ಆಮ್ ಹೆಡ್ಡಿಂಗ್ ಟು ಮೇಘರಾಜ್ ಅವ್ರ ನೇಟಿವ್. ಸೊ ಸ್ವಲ್ಪ ಕೆಲಸ ಇತ್ತು ಅಂತ ವಿ ಆರ್ ಹೆಡ್ಡಿಂಗ್ ಟು ಮಂಡ್ಯ. ಆ್ಯಂಡ್ ಇವಾಗ ರಾಮನಗರದಲ್ಲಿದ್ದೀವಿ. ಇಲ್ಲೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ಅಪ್ಡೇಟ್ ಮಾಡ್ತೀನಿ ಇವತ್ತು ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅಂದ್ಬಿಟ್ಟು. ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಜೆರಾಕ್ಸ್ ತೊಗೊಳೋದಕ್ಕೆ ಅಂತ ಮೇಘರಾಜ್ ಅವರು ಹೋಗಿದ್ದಾರೆ. ಯಾ, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇ ವ್ಲಾಗ್. ಇದು ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಆ್ಯಂಡ್ ಫಸ್ಟ್ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಬೋದು. ಅದರ್ವೈಸ್ ನನ್ನ ಫ್ಯಾನ್ಸ್, ನನ್ನ ಮೇಲೆ ಪ್ರೀತಿ ಇರೋರು, ದೇ ವಿಲ್ ರೆಗ್ಯುಲರ್ಲಿ ವಾಚ್ ಮೈ ವ್ಲಾಗ್ ಅಂತ ಅಂದ್ಕೊತೀನಿ. ಕೆಲವೊಬ್ಬರು ನನಗೆ ಮೆಸೇಜ್ ಮಾಡ್ತಿದ್ದೀರಾ ವ್ಲಾಗ್ಸ್ ಮಾಡಿ ಅಥವಾ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಐ ಆಮ್ ಫೀಲ್ ಹ್ಯಾಪಿ. ಎಸ್, ನಾವೇನೇನು ಮಾಡಿದ್ವಿ ಬೆಳಿಗ್ಗೆಯಿಂದ. ಸೊ ಬೆಳಿಗ್ಗೆ ಲಕ್ಷ್ಮಿ ಬರಲ್ಲ ಅಂತ ಹೇಳಿದ್ಲು. ಸೊ ಹಾಗಾಗಿ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕಾಗಿತ್ತು. ಸೊ ಬೇಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು, ಅವತ್ತು ಶುಕ್ರವಾರ ಆಗಿತ್ತು. ಸೊ ಹಾಗಾಗಿ ಎಲ್ಲ ಕೆಲಸನೂ ನಾನು ಬೇಗ ಮುಗಿಸ್ಕೊಂಡು ದೇವರಿಗೆ ದೀಪ ಹಚ್ಬೇಕಲ್ವ. ಸೊ ದೇವ್ರ ಸಾಮಾನೆಲ್ಲ ತೊಳಿಬೇಕು ಅಂತಂದರೆ ನೀಟಾಗಿ ಕಿಚನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಸೊ ಮೇಘರಾಜ್ ಅವ್ರು ಒಬ್ಬರೇ ಇದ್ರಲ್ವ, ಸ್ವಲ್ಪ ಗಲೀಜಾಗಿತ್ತು ಮನೆ ಫಾರ್ 3-4 ಡೇಸ್. ಸೊ ಹಾಗಾಗಿ ಅವ್ರು ಆಫೀಸ್ಗೆ ಹೋಗಿದ್ದರಿಂದ ಲಕ್ಷ್ಮಿಗೂ ಮನೆಗೆ ಬಂದು ಕ್ಲೀನ್ ಮಾಡೋದಕ್ಕಾಗಿಲ್ಲ. ಸೊ ಹಾಗಾಗಿ ಒಂಥರ ಬರ್ಡನ್ ಅಂತಲೇ ಅನ್ನಿಸ್ಬಿಡ್ತು ನನಗೆ. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಅಲ್ವಾ. ಸೊ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಗುತ್ತೆ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ತುಂಬ ಜನ ಕೇಳ್ತಿದ್ರಿ ನಿಮ್ಮ ಡಯಟ್ ಅಥವಾ ನೀವು ಯಾವ ಥರ ಫುಡ್ ತಿಂತೀರಾ ಅಂತಂದ್ಬಿಟ್ಟು. ಸೊ ನನ್ನ ಪ್ಲೇಟ್ ಬಂದು ಮಿಕ್ಸ್ಚರ್ ಆಫ್ ಆಲ್, ಲೈಕ್ ಫ್ರೂಟ್ಸು, ವೆಜಿಟೇಬಲ್ಸು, ಆಮೇಲೆ ಕಾರ್ಬ್ಸು ಮತ್ತು ಪ್ರೋಟೀನ್ ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಐ ಯೂಸ್ ಟು ಈಟ್ ಲೈಕ್ ದಿಸ್ ಓನ್ಲಿ. ಆ್ಯಂಡ್ ಹೊರಗಡೆ ಫುಡ್ಡು ಏನೇನು ತಿಂದೆ ಅಂತ ಅಂದ್ಬಿಟ್ಟು ಅಥವಾ ಏನೇನು ತಿಂತೀನಿ ಅಂತಲೂ ನಾನು ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನಂದು ಗಾಲ್ ಬ್ಯಾಡರ್ ಸರ್ಜರಿ ಆದಮೇಲೆ ನೀವು ಯಾವ್ಯಾವ ಥರ ಊಟ ಮಾಡ್ತಿದ್ದೀರಾ, ಏನೇನು ತಿಂತಿದ್ದೀರಾ, ಆಮೇಲೆ ತುಂಬ ಜನಕ್ಕೆ ಕ್ವೇರೀಸು ಇರುತ್ತೆ, ಲೈಕ್ ನೀವು ಚಿಕನ್ ತಿಂತಿದ್ದೀರಾ ಅಥವಾ ಲೈಕ್ ಏನಂದರೆ ಐ ಫ್ಯಾಟ್ ಫುಡ್ಡೆಲ್ಲ ತಿಂತಿದ್ದೀರಾ, ಪ್ರೋಟೀನ್ ಕನ್ಸಪ್ಷನ್ ಎಲ್ಲ ತಿಂದರೆ ಹೇಗಿರುತ್ತೆ ನಿಮ್ಮ ಸ್ಟಮಕ್ಕು, ಆ ಥರ ಎಲ್ಲ ತುಂಬ ಕ್ವೇರೀಸ್ನ ನೀವು ಕೇಳಿದ್ದೀರಾ. ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಅವತ್ತೇ ತಿಂದೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಏನೇನು ಯೂಶ್ವಲಿ ತಿಂತೀನಿ ಹೊರಗಡೆ ಹೋದರೆ ಅಥವಾ ಮನೇಲಿದ್ರೂ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಹಾಕಿದ್ದೀನಿ. ಮನೆಯಲ್ಲಿ ನಾನು ಏನಾದರೂ ತಿಂತಿದ್ದೀನಿ ಅಂದರೆ ಇಟ್ ಶುಡ್ ಬಿ ಲೈಕ್ ಬ್ಯಾಲೆನ್ಸ್ಡ್ ಓನ್ಲಿ. ಬಟ್ ನಾನು ಸ್ವಲ್ಪ ರೈಸ್ ಐಟಮ್ನ ಕಮ್ಮಿ ಮಾಡ್ತೀನಿ ಅಥವಾ ಕಮ್ಮಿ ತಿಂತೀನಿ. ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ರೈಸ್ ಐಟಮು ಆ ಥರದ್ದೆಲ್ಲ. ಬಟ್ ಅರ್ಜೆಂಟಾಗಿ ಆಗೋದು ಅದೊಂದೇ. ಸೊ ಅರ್ಜೆಂಟ್ಲಿ ಏನಾದರೂ ಅಥವಾ ಪ್ರೀವಿಯಸ್ ಡೇ ರೈಸ್ ಏನಾದರೂ ಮಿಕ್ಕಿತ್ತು ಅಂದರೆ ಗೋ ಟು ಬ್ರೇಕ್ಫಾಸ್ಟ್ ಅಂತಂದರೆ ನನಗೆ ಪುಳಿಯೋಗರೆ, ಚಿತ್ರಾನ್ನ ಇದೇ ಥರ ಇರುತ್ತೆ. ಲೈಕ್ ಎನಿಥಿಂಗ್, ಟೊಮೆಟೊ ಚಿತ್ರಾನ್ನ ಆ ಥರನೇ ನಾನು ಮಾಡಿಬಿಡ್ತೀನಿ. ಬ್ರೇಕ್ಫಾಸ್ಟ್ ಸ್ವಲ್ಪ ಈಸಿಯಾಗೇ ಇರೋದನ್ನು ನಾನು ಚೂಸ್ ಮಾಡ್ಕೊತೀನಿ. ಆ್ಯಂಡ್ ಹ್ಯಾಸಲ್ ಫ್ರೀ ಆಗಿರಬೇಕು. ಸಿನ್ಸ್ ಶ್ರೀನಿಕನೂ ಸ್ಕೂಲಿಗೆ ಹೋಗ್ತಾಳೆ ಆ್ಯಂಡ್ ಮೇಘರಾಜ್ ಅವರು ಆಫೀಸ್ಗೆ ಹೋಗ್ತಾರಲ್ವ. ಸೊ ಹಾಗಾಗಿ ಇಷ್ಟು ನನ್ನ ಫುಡ್ ಡೀಟೇಲ್ಸ್ ಆಗಿದ್ರೆ. ಸೊ ವಿ ಆರ್ ಹೆಡ್ಡಿಂಗ್, ಮಳೆ ಬರುತ್ತೆ ಅಂತ ತುಂಬ ಅಂದ್ಕೊಂಡ್ವಿ. ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಇನ್ 2-wheeler. ಬಟ್ ಮಳೆ ಬರುತ್ತೆ ಅಂತ ಅಂದ್ಕೊಂಡು ನಾವು ಕಾರ್ ಎತ್ಕೊಂಡ್ವಿ. ಒಂಚೂರು ಮಳೆ ಬಂದಿಲ್ಲ. ಫುಲ್ಲು ನಾವು ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ತುಂಬ ಸೆಕೆನೇ ಇತ್ತು ಹೇಳಬೇಕು ಅಂತಂದರೆ. ಆಮೇಲೆ ನೀವು ಹಿಂದೆ ನೋಡ್ಬೋದು ಆನೆಗಳನ್ನೆಲ್ಲ ಎಲ್ಲೋ ಕರ್ಕೊಂಡು ಹೋಗ್ತಿದ್ರು. ಪಾಪ ಲಾರಿಯಲ್ಲಿ ಆನೆನ ಹಂಗೆ ಕರ್ಕೊಂಡು ಹೋಗ್ತಿರೋದು ನೋಡಿ ನನಗೆ ತುಂಬಾ ಬೇಜಾರಾಯಿತು. ಆ್ಯಂಡ್ ಅದು ತುಂಬ ಕಷ್ಟಪಡ್ತಾಯಿದ್ವು ಅವು. ಆ ಕಡೆ ಈ ಕಡೆ ತಲೆ ಎಲ್ಲ ಅಲ್ಲಾಡಿಸ್ಬಿಟ್ಟು ತುಂಬ ಅಂದರೆ ತುಂಬ ಕಷ್ಟಪಡ್ತಿತ್ತು. ನಮಗೆ ಆದ್ರೂ ಹಂಗೆ ಕಟ್ಟಾಕ್ಬಿಟ್ಟು ಕರ್ಕೊಂಡು ಹೋದರೆ ಹಿಂಸೆ ಆಗುತ್ತಲ್ವ. ಯಾವುದೋ ಒಂದು ಲಾಂಗ್ ಡಿಸ್ಟೆನ್ಸಿಗೆ ಕರ್ಕೊಂಡು ಹೋಗ್ತಿದ್ರು ಅನಿಸುತ್ತೆ ಅದನ್ನು, ಅಥವಾ ಯಾವುದೋ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ತುಂಬಾ ಬೇಜಾರಾಗೋಯಿತು. ಸೊ ನಾವು ಮಳೆ ಬರುತ್ತೆ ಅಂತ ಅಂದ್ಕೊಂಡು ಹೋದಾಗ ಕೊನೆಗೆ ಮಳೆನೇ ಬಂದುಬಿಡ್ತು. ಜೋರಾಗಿ ಮಳೆನೇ ಬಂತು ಆ್ಯಕ್ಚುಲಿ. ಮೋಡ ಇದೆ. ಸೊ ನಾವು ರಾಮನಗರದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದೆ ನಾನು ಮೊದಲೇ. ಸೊ ಇಲ್ಲಿ ಮೇಘರಾಜ್ ಅವರು ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಜೆರಾಕ್ಸ್ ಮಾಡ್ಕೊತಿದ್ದಾರೆ. ಜೆರಾಕ್ಸ್ ಮಾಡಿಸ್ಕೊಂಡಾದ್ಮೇಲೆ ನಾವು ಹೋಗ್ತಾಯಿದ್ದೀವಿ ಹಾಸ್ಪಿಟಲ್ಗೆ. ಲೈಕ್ ರಾಮನಗರದಲ್ಲಿ ನಮ್ಮ ಮಾವ ಎಕ್ಸ್ಪೈರ್ ಆಗಿದ್ದ ಹಾಸ್ಪಿಟಲ್ ಇದು. ಏನಕ್ಕಪ್ಪ ಅಂತಂದರೆ
ನಮಗೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳು ಅವರು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಕೊಡ್ತಿರಲಿಲ್ಲ. ಸೇಫರ್ ಸೈಡ್ ಏನಾದರೂ ಬೇಕಾಗುತ್ತೆ ನಮಗೆ ಇನ್ ಫ್ಯೂಚರಲ್ಲಿ ಅಂತ ಅಂದ್ಬಿಟ್ಟು ಮೇಘರಾಜವರು ಮೊದಲೇ ಅದನ್ನು ಯೋಚನೆ ಮಾಡಿಬಿಟ್ಟು ತುಂಬ ದಿವಸ ಲೇಟ್ ಆಗೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಬಿಡೋಣ. ಅವತ್ತು ನಮ್ಮ ಮಾವ ಎಕ್ಸ್ಪೈರ್ ಆಗಿದ್ದ ದಿವಸ ನಾವು ಏನು ನಾಟ್ ಇವನ್ ಅ ಸಿಂಗಲ್ ಡಾಕ್ಯುಮೆಂಟ್ ನಾವು ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಈ ರಿಯಲೈಸ್ಡ್ ಆ್ಯಂಡ್ ಇದೊಂದು ಕೆಲಸ ಆಗೋಗಲಿ ಅಂತ ಅಂದ್ಬಿಟ್ಟು ನಾವು ಈ ಕೆಲಸನ ಮುಗಿಸ್ಬಿಡೋಣ ಅಂತಲೇ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಹಾಸ್ಪಿಟಲಲ್ಲಿ ಎನ್ಕ್ವೈರಿ ಮಾಡಬೇಕು ಹಿಂಗೆ ಏನೇನು ಅಂತ ಅಂದ್ಬಿಟ್ಟು. ಸೊ ನಾವಲ್ಲಿ ರಾಮನಗರ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ ಅಂತಂದರೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ವಿ ಥಾಟ್ ಲೈಕ್ ನಾನ್ ವೆಜ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ವಿ ಕೇಮ್ ಟು ಹನುಮಂತು ಬಿರಿಯಾನಿ. ಆ್ಯಂಡ್ ಇದು ಒಂದು ಫೇಮಸ್ ಬಿರಿಯಾನಿ ಅಂತಲೇ ಹೇಳ್ಬೋದು. ತುಂಬ ಜನ ಪ್ರಿಫರ್ ಮಾಡ್ತಾರೆ ಹನುಮಂತು ಪಲಾವು ಅಥವಾ ಹನುಮಂತ ಬಿರಿಯಾನಿ ಅಂತಲೇ ಏನೋ ಹೇಳ್ತಾರೆ. ಸೊ ಎಷ್ಟು ಸ್ಮಾಲ್ ಸ್ಪೇಸ್ ಅಂತಂದರೆ ಇದು ಇಟ್ಸ್ ಅ ವೆರಿ ವೆರಿ ಸ್ಮಾಲ್ ಸ್ಪೇಸ್, ಬಟ್ ಟೇಸ್ಟ್ ಮಾತ್ರ ತುಂಬಾ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಆಗಿದೆ. ನನಗೆ ಬಿರಿಯಾನಿ ರೈಸ್ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ಇದು ಕೈಮಾ ಪ್ಲಸ್ ನಾನು ಇನ್ನೊಂದು ಮಟನ್ ಐಟಮ್ ತೊಗೊಂಡಿದ್ದೆ. ಸೊ ಅದು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಪಲಾವ್ ಸ್ವಲ್ಪ ಗೀ ರೈಸ್ ಥರ ಅನಿಸ್ತು ನನಗೆ, ಲೆಸ್ ಮಸಾಲೆ ಆ್ಯಂಡ್ ನನಗೇನು ಅಷ್ಟೊಂದು ವಾವ್ ಅಂತ ಏನು ಅನಿಸಿಲ್ಲ ಅಲ್ಲಿ. ಸೊ ಕೈಮಾ ಅದು ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಈ ಥರ ಕೈಮಾ ಟೇಸ್ಟೆಲ್ಲ ಮೇಘರಾಜ್ ಅವ್ರ ಚಿಕ್ಕಮ್ಮಂದಿರು ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನನಗೆ ಅದೇ ಥರ ತಿಂದಂಗೆ ಅನ್ನಿಸ್ತು. ಅದಾದಮೇಲೆ ಆಫ್ಟರ್ ಅ ಗ್ರೇಟ್ ಮೀಲ್ ಲೈಕ್ ನಾವು ಒಂದು ಪಾನ್ ತಿನ್ನಲೇಬೇಕು. ನನಗೊಂಥರ ಕಂಪ್ಲೀಟ್ ಅಂತಲೇ ಅನಿಸಲ್ಲ ನಾನ್ ವೆಜ್ ಎಲ್ಲ ಊಟ ಮಾಡಿದ್ಮೇಲೆ. ಆ್ಯಂಡ್ ನೀವು ಕೂಡ ನೋಡ್ಬೋದು ಲೈಕ್ ಊಟ ಮಾಡಬೇಕಾದ್ರೂ ಅಷ್ಟೇ ನಾನೇನು ಅಷ್ಟೊಂದು ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಲ್ಲ ನನಗೆ ನಾನೇ, ಅಥವಾ ನನಗೇನು ಆ ಥರ ಹಿಂಸೆ ಕೂಡ ಅನಿಸಿಲ್ಲ ಆಫ್ಟರ್ ಈಟಿಂಗ್. ಲೈಕ್ ಹೊರಗಡೆ ಯೂಶ್ವಲಿ ತಿಂತೀನಿ ನಾನು, ನಾನ್ ವೆಜ್ ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಆ ಥರದ್ದೇನೇ ತಿಂದ್ರೂ ನನಗೆ ಅನ್ಈಸಿ ಫೀಲ್ ಕೂಡ ಏನೂ ಆಗಿಲ್ಲ. ನಾನು ಯಾಕೆ ಇದನ್ನು ತೋರಿಸ್ದೆ ಅಂತಂದರೆ ಲೈಕ್ ಕೆಲವೊಬ್ಬರು ತುಂಬ ಕೇಳ್ತಾ ಇದ್ರಿ ಈ ಥರ ಏನು ತಿಂತೀರಾ ನೀವು ಅಂತ ಎಲ್ಲ ಅಂದ್ಬಿಟ್ಟು. ಸೊ ಆ್ಯಂಡ್ ನನ್ನ ಒಂದು ಯೂಟ್ಯೂಬ್ ವ್ಲಾಗನ್ನು ಒಬ್ಬರು ಮೆಸೇಜ್ ಮಾಡಿದರು. ಅವ್ರಿಗೆ ಗಾಲ್ ಬ್ಲ್ಯಾಡರ್ ಸರ್ಜರಿ ಆಗಿ 10 years ಆಗಿದೆ. ಸೊ ನನಗೇನು ಪ್ರಾಬ್ಲಮ್ ಆಗ್ತಿಲ್ಲ, ನಾನು ನಾರ್ಮಲ್ ಆಗಿದ್ದೀನಿ ಅಂತ. ಎಸ್, ಕೆಲವೊಂದು ಆಪ್ರೇಷನ್ ಡಿಸಡ್ವಾಂಟೇಜಸ್ಗಳು ಇರುತ್ತೆ, ಬಟ್ ನಾಟ್ ಲೈಕ್ ಮೇಜರಾಗಿ ನೀವೇನು ತಿನ್ನೋಕ್ಕೆ ಆಗಲ್ಲ, ತಿನ್ನಲೇಬಾರ್ದು ಅಂತೆಲ್ಲ. ನಾಟ್ ಓನ್ಲಿ ಬಿಕಾಸ್ ಆಫ್ ಗಾಲ್ ಬ್ಲ್ಯಾಡರ್ ಸರ್ಜರಿ ನಿಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು ಅಂದರೆ, ನಿಮಗೆ ಸ್ಟಮಕ್ ಅಪ್ಸೆಟ್ ಆ ಥರದ್ದೆಲ್ಲ ಪ್ರಾಬ್ಲಮ್ ಇತ್ತು ಅಂತಂದರೆ ನೀವು ಏನೇ ತಿಂದ್ರೂ ನಿಮ್ಗೆ ಅದು ಆಗಲ್ಲ. ಸೊ ಏನೂ ಇಲ್ಲ, ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿದೆ, ನಿಮ್ಮ ಸ್ಟಮಕ್ ಚೆನ್ನಾಗಿದೆ ಅಂತಂದರೆ ನೀವು ಏನು ಬೇಕಾದ್ರೂ ತಿನ್ಬೋದು. ಅದ್ರ ಜೊತೆಗೆ ನೀಟಾಗಿ ಡೈಜೆಷನ್ ಆಗಬೇಕು ಅಂತಂದರೆ ಫೈಬರ್ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲನೂ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ನಾನು ಕಂಪ್ಲೀಟಾಗಿ ಇದೂ ಒಂಥರ ನನ್ನ ಬಾಡಿನ ನಾನು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಕಂಪ್ಲೀಟಾಗಿ ಒನ್ ಡೇ ಫುಲ್ಲು ನಾನು ಲೈಕ್ ಕಾರ್ಬ್ಸ್ ಮತ್ತು ಪ್ರೋಟೀನಲ್ಲೇ ಇದ್ದೆ. ಸೊ ಏನಾದರೂ ಚೇಂಜಸ್ ಆಗುತ್ತಾ ಅಥವಾ ಏನಾದರೂ ನನಗೆ ನನ್ನ ಹೆಲ್ತಲ್ಲಿ ಅಥವಾ ನನ್ನ ಡೈಜೆಷನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನೋಡೋಣ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಫೈಬರ್ ತೊಗೊಂಡಿರಲಿಲ್ಲ ಅವತ್ತು ಪರ್ಟಿಕ್ಯುಲರ್ ಡೇಗೆ. ಸೊ ಹಾಗಾಗಿ ನೆಕ್ಸ್ಟ್ ಡೇ ನನಗೇನು ಅಂತ ಮೇಜರ್ ಚೇಂಜಸ್ ಅಥವಾ ಮೇಜರ್ ಪ್ರಾಬ್ಲಮ್ ಅಂತ ಏನೂ ಅನಿಸಿಲ್ಲ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ ನಾನು ಲೈಕ್ ಇದು ನಿಪ್ಪಟ್ಟು ಮಸಾಲ ತೊಗೊಂಡಿದ್ದೆ. ಆ್ಯಂಡ್ ಆಲ್ಸೋ ಒಂದು ಪನ್ನೀರ್ ಮಂಚೂರಿನ ನಾನು ಆರ್ಡ್ರ್ ಮಾಡಿದ್ದೆ. ಅದರ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕಮ್ ಡಿನ್ನರ್ ಥರನೇ ಸ್ವಲ್ಪ ಲೈಟಾಗಿರಲಿ ಅಂತ ಅಂದ್ಬಿಟ್ಟು ವಿ ಆರ್ಡರ್ ದಿಸ್. ಆ್ಯಂಡ್ ನಾವು ಹೋಗಿದ್ದ ರೆಸ್ಟೋರೆಂಟಲ್ಲಿ ದಿಸ್ ಚಟ್ಪಟ ಚಿಕನ್ ಅಂತ ಇದು ಒಂದು ಫೇಮಸ್ ಡಿಶ್ ಅಂತೆ. ಸೊ ವಿ ಆರ್ಡರ್ ದಿಸ್ ಆಲ್ಸೋ. ದಿಸ್ ಟೇಸ್ಟ್ ವೆರಿ ಗುಡ್. ಇದೊಂಥರ ಏನಂದರೆ ಫ್ರೆಂಚ್ ಫ್ರೈಸ್ ಥರ ಇತ್ತು, ಬಟ್ ಇಟ್ಸ್ ನಾಟ್ ಟೇಸ್ಟ್ ಲೈಕ್ ಅ ಫ್ರೆಂಚ್ ಫ್ರೈಸ್. ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದಿಷ್ಟನ್ನು ತಿಂದ್ಬಿಟ್ಟು ಆ್ಯಂಡ್ ಇದಾದಮೇಲೆ ಒಂದು ಬ್ಯೂಟಿಫುಲ್ ಆ್ಯಂಬಿಯನ್ಸಲ್ಲೇ ನಾವು ಡಿನ್ನರ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದೆಲ್ಲ ತಿಂದಾದ್ಮೇಲೆ ನಾವು ಈ ಕಂಪ್ಲೀಟ್ ಡೇ ಒಂದು ಸ್ವಲ್ಪ ಪ್ರೊಡಕ್ಟಿವ್ ಆಗಿತ್ತು ಅಂತ ಇಬ್ಬರು ಕೂತ್ಕೊಂಡು ಮಾತಾಡ್ಕೋತಾ ಇದ್ವಿ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿತ್ತಲ್ವ ಈ ಡೇ, ಲೈಕ್ ತುಂಬಾ ಬ್ಯುಸಿಯಾಗಿತ್ತು, ತುಂಬ ಕೆಲಸಗಳು ಆಯಿತು ಇವತ್ತಿನ ದಿವಸ ಅಂತ ಅಂದ್ಬಿಟ್ಟು ಏನೋ ಒಂಥರ ಮೋರ್ ಸ್ಯಾಟಿಸ್ಫೈಯಿಂಗ್ ಫೀಲ್ ಇತ್ತು. ಸುಮ್ಮನೆ ನಾರ್ಮಲ್ ಡೇಸಲ್ಲಿ ಸುಮ್ಮನೆ ಕೂತು ಕಳೆದು ಅಥವಾ ಓಡಾಡಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀವಿ. ಸೊ ಸಮಥಿಂಗ್ ಈ ಥರ ಪ್ರೊಡಕ್ಟಿವ್ ಆಗಿರಬೇಕು ಅಂತ ಯಾವಾಗಲೂ ಮೇಘರಾಜ್ ಅವ್ರು ಹೇಳ್ತಿರ್ತಾರೆ ನನಗೆ. ಸೊ ವಿಚ್ ಇಸ್ ವೆರಿ ಗುಡ್ ಆ್ಯಂಡ್ ಆಕ್ಯುಪೈಯಿಂಗ್ ಆಗಿರುತ್ತೆ ಅಂತಲೂ ಅನ್ನಿಸ್ತು ನನಗೆ. ಸೊ ಈಗ ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಬ್ಯುಸಿ ಕೂಡ ಆಗಿದ್ದೀವಿ ನಾವು.
ಆ್ಯಂಡ್ ಈ ಆ್ಯಂಬಿಯನ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು. ಅಗೇನ್ ಒನ್ ಮೋರ್ ಟೈಮ್ ನನಗೆ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಬೇಕು ಅಂತಲೂ ತುಂಬಾ ಆಸೆ ಆಯಿತು ವೈಲ್ ಕಮಿಂಗ್ ಬ್ಯಾಕ್. ಆಫ್ಟರ್ ದಿಸ್ ನಾವೊಂದು ಪಾರ್ಕಿಗೆ ಎಂಟ್ರಿ ಕೊಟ್ವಿ. ಸೊ ಪಾರ್ಕಲ್ಲಿ ತುಂಬ ದೊಡ್ಡ ಪಾರ್ಕ್ ಇದು. ಸೊ ಪಾರ್ಕಲ್ಲಿ ಆರಾಮಾಗಿ ವಾಕ್ ಮಾಡಿಕೊಂಡು ಇವತ್ತಿನ ಡೇ ವಿತ್ ಒನ್ ಬ್ಯೂಟಿಫುಲ್ ಡೆಸರ್ಟ್ ನಾನು ಮತ್ತು ಮೇಘರಾಜ್ ಅವರು ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ಸಿನ್ಸ್ ಶ್ರೀನಿಕನ ಊರಲ್ಲಿ ಬಿಟ್ಟು ಬಂದಿರೋದ್ರಿಂದ ವಿ ಬೋತ್ ಓನ್ಲಿ ವಿ ಸ್ಪೆಂಟ್ ಅ ಕ್ವಾಲಿಟಿ ಟೈಮ್ ಆ್ಯಂಡ್ ವಿ ಹ್ಯಾಡ್ ಅ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.